ಗೈಸ್ ನಮಸ್ಕಾರ. ನಾನು ಮೋಹನ್ ಕುಮಾರ್ ಅಂತ. ಇದು ಬ್ಯಾಂಕಾಕ್ ಪಟಾಯ ಥೈಲ್ಯಾಂಡದು ಮೂರನೇ ಭಾಗ ಇದು. ನಾವು 4 ದಿನ ಆಲ್ಟ್ ಆಗಿದ್ದು. 4 ದಿನ ಆಲ್ಟು, ಒಟ್ಟು 5 ದಿನ ಟ್ರಿಪ್ ನಮ್ಮದು. 1 ವಾರ ಟ್ರಿಪ್ಪಲ್ಲಿ ಇದು ಮೂರನೇ ಪ್ಲೇಸ್ ಇದು. ಎಲ್ಲ 10 ನಿಮಿಷ ವೀಡಿಯೋನೇ ಹಾಕಿರೋದು. ಇದು 10 ನಿಮಿಷ ವೀಡಿಯೋದಲ್ಲಿ ಬಂದ್ಬಿಟ್ಟು ಇವತ್ತು ನಾವು 10 ನಿಮಿಷ ವೀಡಿಯೋ ಬಂದ್ಬಿಟ್ಟು ಟೈಗರ್ ಪಾರ್ಕ್ದು ಹಾಕಿದ್ದೀವಿ. ಅಲ್ಲಿ ಟೈಗರ್ ಪಾರ್ಕ್ ಅಂದರೆ ಎಲ್ಲ ಕಡೆಯೂ ಬ್ಯಾಂಕಾಕಲ್ಲೂ ಇದೆ, ಪಟಾಯದಲ್ಲೂ ಇದೆ, ಥೈಲ್ಯಾಂಡಲ್ಲೂ ಇದೆ. ಯಾಕಂದರೆ ಇದು ಚೆನ್ನಾಗಿ ಟ್ರೈನ್ ಮಾಡಿರೋ ಟೈಗರ್ಗಳಿದು. ಈ ಟೈಗರ್ನೆಲ್ಲ ಇವರು ಸಣ್ಣ ಮರಿಯಿಂದ ಸಾಕಿ ಇವರು ಚೆನ್ನಾಗಿ ಹೊಂದ್ಕೊಂಡಿರ್ತದೆ. ಅದು ಇಲ್ಲಿ ಹೊಂದ್ಕೊಂಡು ಇರೋದ್ರಿಂದ ಭಾಳ ಅವ್ರಿಗೆ ಭಾಳ ಅವ್ರು ಏನು ಹೇಳ್ತಾರೆ ಅದು ಕೇಳ್ತದೆ. ಅದು ಅಷ್ಟು ನೀಟಾಗಿ ಅದನ್ನ ಅದ್ರ ಬುದ್ಧಿ ಚೆನ್ನಾಗಿ ಅದನ್ನ ನಾವು ಸಣ್ಣದ ಬೆಕ್ಕನ್ನ ಯಾವ ಥರ ಸಣ್ಣದಿಂದ ಸಾಕಿದ್ರೆ ಯಾವ ಥರ ಆಯ್ತದೆ ಅದೇ ಥರ ಆಗ್ಬಿಟ್ಟಿದೆ ಅದು ಅವ್ರು ಏನು ಹೇಳ್ತಾರೆ. ಸುಮ್ಮನೆ ಒಂದು ಸಣ್ಣ ಕೋಲ್ ಹಿಡ್ಕೊಂಡು ಹೇಳ್ತಾ ಇರ್ತದೆ, ಅದಕ್ಕೆ ಭಯ ಹಾಕ್ಸ್ತಾ ಇರ್ತದೆ, ಅದನ್ನ ಹೇಳ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಅದು ಕೇಳ್ತಾ ಇರ್ತದೆ. ಅದು ಕೇಳೋದಲ್ಲದೆ ನಾವು ಇಲ್ಲಿ ಟೈಗರ್ ಪಾರ್ಕಲ್ಲಿ ನಮಗೆ ಕೇಳ್ತಾರೆ ಅವರು ಯಾವ ಥರ ನಿಮಗೆ ಟೈಗರ್ ಬೇಕು, ದೊಡ್ಡದು ಬೇಕಾ, ಸಣ್ಣದು ಬೇಕಾ, ದೊಡ್ಡ ಟೈಗರ್ ಬೇಕಾ, ಅಲ್ಲ ಟೈಗರ್ನ ಸ್ನಾನ ಮಾಡಿಸ್ಬೇಕಾ, ನಿಮ್ಗೆ ಯಾವ ಥರ ಚಾಯ್ಸ್ ಬೇಕು ಅಂದರೂ ಅವ್ರು ಚಾಯ್ಸ್ ಮಾಡ್ತಾರೆ. ಇದೊಂದು ಮೀಡಿಯಮ್ ಟೈಪದು ತುಂಬ ಆ್ಯಕ್ಟಿವ್ ಆಗಿತ್ತು. ನಾವು ಅದಕ್ಕೆ ಇದನ್ನ ಚಾಯ್ಸ್ ಮಾಡಿಸ್ಕೊಂಡು ನಮಗೆ ತುಂಬ ದೊಡ್ಡದು ಸಣ್ಣದು ಮರಿಗಳು ಅದು ಯಾವುದು ಬೇಕೋ ಅದನ್ನ ಅವರು ಚಾಯ್ಸ್ ಮಾಡಿಬಿಟ್ಟು ಅವರು ಫೋಟೋ ತೆಗಿಲಿಕ್ಕೆ, ವೀಡಿಯೋ ತೆಗಿಲಿಕ್ಕೆ, ಅದರೊಟ್ಟಿಗೆ ಕೂತ್ಕೊಳ್ಳೋಕ್ಕೆ, ಅದ್ರ ಮೈ ಮುಟ್ಟೋಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಮೂರನೇದೇನು ಅಂದರೆ ಇದನ್ನ ಇವರು ಚೆನ್ನಾಗಿ ಟ್ರೈನ್ ಮಾಡಿರೋದ್ರಿಂದ ಇದರಿಂದ ಏನೂ ತೊಂದರೆ ಆಗೋಲ್ಲ. ಇದು ಏನೋ ಅಂದರೆ ಚೆನ್ನಾಗಿ ಟ್ರೈನ್ ಆಗಿರ್ತದೆ ಇದು. ಮತ್ತು ಅಂದರೂ ಕೆಲವರು ಭಯ ಬೀಳೋದ್ರಿಂದ ಕೆಲವರು ಏನು ಮಾಡ್ತಾರೆ, ಹಂಗೆ ಗಾಡಿನಲ್ಲಿ ಸಫಾರಿ ಎಲ್ಲ ಇದೆ. ಮಾತ್ರ ಇದು ಭಯಾನಕವಾದದ್ದು, ಇದು ಭಯಂಕರ ಡೇಂಜರ್. ಇದು ಗೊತ್ತು ಅನಿಮಲ್ಸಲ್ಲಿ ಟೈಗರು, ಚೀತಾ ಎಲ್ಲ ಬಂದ್ಬಿಟ್ಟು ಇದು ಉಗುರೇನೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಶಾರ್ಪ್ ಇದ್ರದ್ದು. ಇವರು ಅದನ್ನ ಚೆನ್ನಾಗಿ ಸಣ್ಣ ಮರಿಯಿಂದ ಟ್ರೈನ್ ಮಾಡಿರೋದ್ರಿಂದ ಅದು ಅವ್ರು ಏನು ಹೇಳ್ತಾರೆ, ನಾವೇನೋ ಹೇಳಿದ್ರು ಅದಕ್ಕೆ ಅರ್ಥ ಆಗೋಲ್ಲ. ಅವ್ರ ಭಾಷೆನಲ್ಲಿ ಅವ್ರು ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಈಗ ನಾವು ಹೆಂಗೆ ಬೆಕ್ಕನ್ನ ನಾಯಿನೆಲ್ಲ ಸಾಕಿ ನಮ್ಮ ಮನೇಲಿ ಏನು ಹೇಳಿರ್ತೀವಿ ಅದನ್ನ ಕರೆಕ್ಟಾಗಿ ಅದು ಹೆಂಗೆ ಫಾಲೋ ಮಾಡ್ತದೆ ಅದೇ ಥರ ಇದು ಫಾಲೋ ಮಾಡ್ತದೆ. ಏನೂ ತೊಂದರೆ ಇಲ್ಲ. ಒಳ್ಳೆ ನಾವು ಸೇಮ್ ಬೆಕ್ಕದು ನಾವು ಮುಟ್ಟಿದ್ರು ಎಲ್ಲ ಸೇಮ್ ನಮ್ಮ ಬೆಕ್ಕನ್ನು ಮುಟ್ಟದ ಅದೇ ಫೀಲಿಂಗೇ ನಮ್ಗೆ ಆಗೋದು. ನಮ್ಮ ಬೆಕ್ಕು ನಾವು ಅನಿಮಲ್ಸ್ ಯಾವ ಥರ ಮನೇಲಿ ಸಾಕಿರ್ತೀವಿ ಅದೇ ಥರನೇ. ಮತ್ತು ಚೆನ್ನಾಗಿ ಹೊಂದ್ಕೊಂಬಿಟ್ಟಿದೆ ಅವ್ರಿಗೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಏನಂದರೆ ನಮಗೆ ಇವ್ರದ್ದು 500 ರೂಪಾಯಿ 500 ಬಾತ್. ಇವ್ರದ್ದು 500 ಬಾತಿಗೆ ಬಂದ್ಬಿಟ್ಟು ಇದ್ರ ಎಂಟ್ರೆನ್ಸ್ ಫೀಸು. ಆವಾಗ ಅದರಲ್ಲಿ ನಾವು ಈ ಟೈಗರ್ನ ಮುಟ್ಬೋದು, ಇದೆಲ್ಲ ಮಾಡ್ಬೋದು. ಸಫಾರಿ ಮಾಡ್ಬೇಕಾದ್ರೆ ಬೇರೆ ದುಡ್ಡು ಕೊಡಬೇಕಾಗ್ತದೆ. ಸಫಾರಿಗೆ ಬೇರೆ ದುಡ್ಡು, ಸಫಾರಿಗೆ ಇದನ್ನ ಇದು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ ನಾವು ಮುಟ್ಟೋದು ಇದು ಮಾಡಿದ್ರೆ ಅವ್ರು ಹೇಳ್ತಾರೆ ಜೋರಾಗಿ ಮುಟ್ಟು ಏನೂ ಆಗಲ್ಲ, ಏನೂ ಮಾಡಲ್ಲ ಅದು ಅಂತ ಇದು ಮಾಡ್ತದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಈ ಟೈಗರ್ ಬಂದ್ಬಿಟ್ಟು ಭಾಳ ತುಂಬ ಸ್ಟ್ರಾಂಗ್ ಇದು ಪ್ರಾಣಿ. ಇದರದ್ದು ಕೈಯಲ್ಲೆಲ್ಲ ಒಂದು ಏಟು ಸಿಕ್ಕರೆ ಅದ್ರ ಉಗುರೆಲ್ಲ ಬಿಡಿಸ್ಕೊಂಡೇ ಹೊಡೆಯೋದು. ಅದು ಒಂದು ಏಟಿಗೆ ಬಿದ್ದೋಗ್ಬಿಡ್ತೀವಿ, ಆ ಥರ ಸ್ಟ್ರಾಂಗ್ ಅದು. ಇದು ಏನಂದರೆ ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅವ್ರಿಗೆ. ಅವ್ರು ಮಲಗೋದ್ರೆ ಮಲಗುತ್ತೆ, ಕೂತ್ಕೊಂತದೆ. ಆಮೇಲೆ ಇಲ್ಲಿ ಇದು ಟಿಕೆಟ್ ಎಲ್ಲ ಕೌಂಟ್ರ್, ಇದು ಟಿಕೆಟ್ ಕೌಂಟ್ರು ಟೈಗರ್ ಪಾರ್ಕ್ದು. 500 ಬಾತು ಟಿಕೆಟು ತಗೊಂಡು ಒಳಗಡೆ ಹೋಗೋವಲ್ಲೇ ಅವ್ರು ಕೇಳ್ತಾರೆ ಏನು ಬೇಕು, ಹೆಂಗೆ, ನೀವು ಯಾವ ಥರ ಟೈಗರ್ನ ಚಾಯ್ಸ್ ಮಾಡ್ತೀರಾ, ಯಾವ ಥರ ಇನ್ಸೆಕ್ಷನು ಎಲ್ಲ ನಮಗೆ ಕರೆಕ್ಟಾಗಿ ಬ್ಯಾಂಕಾಕ್ದು ಪಾರ್ಟ್ 3 ಇದು. ಇನ್ಸೆಕ್ಷನ್ ಎಲ್ಲ ಕೇಳಿದ ಮೇಲೆ ಇವ್ರಿಗೆ ಹೇಳ್ತಾರೆ ಹಿಂಗೆ ಅಂತ. ನೋಡಿ ಇಲ್ಲಿ ಟೈಗರ್ಗೆ ಸ್ನಾನ ಮಾಡಲಿಕ್ಕೆ, ಮತ್ತು ಅಲ್ಲಿ ಸ್ನಾನ ಮಾಡಿಸೋರು ಅಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಸ್ಬೋದು. ಯಾರು ಸ್ನಾನ ಮಾಡಿಸ್ತಾಯಿದ್ರು ಆ ಥರ. ಅಲ್ಲಿ ಸ್ನಾನ ಮಾಡಿಸೋರೋದು, ಇಲ್ಲಾದರೆ ಟೈಗರ್ ಒಟ್ಟಿಗೆ ಕೂತ್ಕೊಂಡು ಫೋಟೋ ತೆಗಿಬೋದು, ಇಲ್ಲ ಟೈಗರ್ ಒಟ್ಟಿಗೆ ವಾಕಿಂಗ್ ಮಾಡ್ಬೋದು. ಹಿಂಗೆ ಹಲವಾರು ರೀತಿಯ ಅವ್ರದ್ದು ಇದೆ. ಮಾತ್ರ ಅವರು 2 ಜನ ಯಾವತ್ತೂ ಒಟ್ಟಿಗೆ ಇರ್ತಾರೆ. ಒಂದು ಟೈಗರ್ಗೆ 2 ಜನ ಥರ ಇರ್ತಾರೆ, 2 ಜನ ಇರ್ತಾರೆ. ಮತ್ತು ಟೈಗರೆಲ್ಲ ಬಂದ್ಬಿಟ್ಟು ಬರೀ ಒಂದು ಗಂಟೆಗೆ ಚೇಂಜ್ ಮಾಡ್ತಾ ಇರ್ತಾರೆ ಇವರು ಟೈಗರ್ಗಳನ್ನ ಇಲ್ಲಿಂದ. ಇವಾಗ ಈ ಟೈಗರ್ 1 ಗಂಟೆ ಟೈಮ್ ಇದ್ದರೆ 1 ಗಂಟೆ ಬೇರೆ ಟೈಗರ್ನ ತರ್ತಾರೆ. ತುಂಬತ್ತು ಬಿಡಲ್ಲ. ಕೆಲವೊಂದು ಸರಿ 1-1.5 ಗಂಟೆ ಅಷ್ಟೇ ಅಂತೆ, ಅದ್ರ ಮೇಲೆ ಇಡಲ್ಲ ಅಂತೆ. ಅದಕ್ಕೇನಿದೆ ಅದು ನೋಡಿ ಹೊಂದ್ಕೊಂಡ್ಬಿಟ್ಟಿದೆ ನೋಡಿ. ನಾವು ಮಲಗಿದ್ರೂ ಅದು ಅಲ್ಲಾಡ್ತಾ ಇಲ್ಲ. ಅದು ನಾನು ಹೋಗಿ ಒಟ್ಟಿಗೆ ಅಂದರೂ ನಾನು ಅಷ್ಟು ಕ್ಲೋಸ್ ಆಗ್ಬಿಡ್ತದೆ. ಏನಂದರೆ ಭಯಂಕರ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಒಂದ್ಸರಿ ಲೈಫಲ್ಲೆಲ್ಲ ನೋಡ್ಬೇಕಿಂತದಲ್ಲ. ನಾವು ಟೈಗರ್ನೆಲ್ಲ ನೋಡಿದ್ರೆ
ಕಿಲೋಮೀಟ್ರ್ ಗಟ್ಟಲೆ ದೂರ ಇರ್ತೀವಿ. ಯಾಕಂದರೆ ಅದಕ್ಕೆ ಈ ಕಾಡಲ್ಲೆಲ್ಲ ಇರೋದು ಭಾಳ ಏನಾದ್ರು ಅಲ್ಲೆಲ್ಲ ನೋಡಿ ಹೆಂಗಿದೆ ಅಂತ ತುಂಬ ಶಾರ್ಪ್. ಒಂದ್ಸರಿ ಕಚ್ಚಿಬಿಟ್ರೆ ನಾವು ಅಷ್ಟೇ ಸತ್ತೋಗ್ಬಿಡ್ತೀವಿ ಎಂಥದೇ ಪ್ರಾಣಿ ಇರಲಿ, ಅಷ್ಟು ಶಾರ್ಪ್. ಅದು ಬಂದು ಕುತ್ತಿಗೆಗೆ ಹಿಡಿಯೋದು. ಇದು ಮನುಷ್ಯ ಆಗಲಿ ಬೇರೆ ಏನೋ ಅನಿಮಲ್ಸ್ ಇರಲಿ ಬಂದು ಕುತ್ತಿಗೆಗೆ ಹಿಡಿಯೋದು. ಅದರಿಂದ ಉಸಿರಾಡೋಕ್ಕಾಗಲ್ಲ, ಹಂಗಾಗಿ ಸತ್ತೋಗ್ಬಿಡ್ತದೆ. ಅದರಿಂದ ತುಂಬ ಡೇಂಜರು ಅನಿಮಲ್ಸ್ ಇದು ಬಂದ್ಬಿಟ್ಟು. ಇದು ಭಾಳ ಇವರು ಸಣ್ಣದರಿಂದನೇ ಮರಿಗಳನ್ನ ತಂದು ಸಾಕೋದ್ರಿಂದ ಇವ್ರಿಗೆ ಈ ಥರ ಇದನ್ನ ಪಳಗಿಸ್ಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ. ಎಲ್ಲ ಅಂದರೆ ಇದನ್ನ ಯಾವುದೇ ಕಾರಣಕ್ಕೂ ಇದನ್ನ ಇದು ಮಾಡೋಕ್ಕಾಗಲ್ಲ. ಅಷ್ಟೊಂದು ಸಖತ್ತು ಸ್ಟ್ರಾಂಗ್ ಅನಿಮಲ್ಸ್ ಇದರೊಟ್ಟಿಗೆ ಸಿಂಹ, ಹುಲಿ, ಚಿರತೆ ಇದು 3 ಕಾಡಿನ ರಾಜ ಅನ್ನೋದಕ್ಕೆ ಒಂದು ಇದಿಲ್ಲ ನೋಡಿ. ಇದು ಬಂದ್ಬಿಟ್ಟು ಇಲ್ಲೆಲ್ಲ ಇವ್ರದ್ದು ಆಫೀಸ್ದು ಇದೆಲ್ಲ ಬೋರ್ಡೆಲ್ಲ ಕಾಣ್ತಲ್ಲ. ಈ ಬೋರ್ಡಲ್ಲೆಲ್ಲ ನೋಡಿ ಯಾವ ಥರ ಟೈಗರ್ನ ಅದ್ರ ಬಗ್ಗೆ ಕ್ಲಾಸ್ ತೆಗಿತಾರೆ ಇವರು. ಟೈಗರ್ನ ಎಲ್ಲಿ ಮುಟ್ಬೋದು, ಎಲ್ಲಿ ಮುಟ್ಟಬಾರ್ದು, ಯಾವ ಥರ ಮಾಡ್ಬೋದು, ಮರಿ ಆದರೆ ಯಾವ್ದು, ದೊಡ್ಡದಾದ್ರೆ ಯಾವ ಥರ ಅದನ್ನ ತೋರಿಸ್ತಾರೆ. ಮತ್ತು ಈ ಟೈಗರ್ಗಳನ್ನೆಲ್ಲ ಬಂದ್ಬಿಟ್ಟು ಇವರು ತುಂಬ ಅನ್ಯೋನ್ಯತೆಯಿಂದ ಸಾಕ್ತಾರೆ. ಮತ್ತು ನಾವು ಇಲ್ಲಿ ನಮಗೊಬ್ಬ ಗೈಡು ತಗೊಂಡು ಈ ಗೈಡು ನೋಡಿ ಇವರೇ ಗೈಡ್ ತಗೊಂಡು ಮತ್ತು ಹಂಗೆ ಇವರೆಲ್ಲ ಸೇರಿಕೊಂಡು ಇವ್ರದ್ದೊಂದು ಫಾರ್ಚುನರ್ ಗಾಡಿ ಇತ್ತು. ಅದರಲ್ಲಿ ನಾವೆಲ್ಲ ಟೂರ್ ಮಾಡಿಕೊಂಡು ಇಲ್ಲಿ ನಾನು ಹೇಳ್ದೆಲ್ಲ ಬೋಲ್ಟ್ ಅಂತ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್, ಇಲ್ಲಿ ಊಬರ್ ಇದ್ದಂಗೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕಡೆ ಹೋಗ್ಬೋದು. ಆಮೇಲೆ ಕಮ್ಮಿ ದುಡ್ಡಲ್ಲಿ ಮತ್ತು ಇಲ್ಲಿ ನೋಡಿ ಅಲ್ಲಿ ಯಾರೋ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ, ಈ ಥರ ಬೇಕಾದ್ರೆ ಸ್ನಾನ ಮಾಡಿಸ್ಬೋದು ಟೈಗರ್ನ. ಆಮೇಲೆ ಟೈಗರ್ದು ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸ್ತಾರೆ. ಟೈಗರ್ಗಳದ್ದು ಏನೇನಿದೆ, ಟೈಗರ್ಗಳದ್ದು ಪಾರ್ಕು, ಟೈಗರ್ಗಳದ್ದು ಅವ್ರದ್ದು ಆ್ಯಕ್ಟಿವಿಟೀಸ್ ಏನೇನಿದೆ ಅದೆಲ್ಲ ನೋಡಿ. ಇದು ಬಂದ್ಬಿಟ್ಟು ಸಫಾರಿ ಇದು ಒಳಗಡೆ. ಇಲ್ಲಿ ಒಳಗಡೆ ಸಫಾರಿ ಸುತ್ತಾ ಇರ್ತಾರೆ. ಟೈಗರ್ನೆಲ್ಲ ಹಂಗೆ ಬಿಟ್ಟಿರೋದು. ನಮ್ಮದು ಬನ್ನಾರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಹೆಂಗೆ ಬಿಟ್ಟಿದ್ದಾರೆ ಅದೇ ಥರ ಬಿಟ್ಟಿದ್ದರಿಂದ ಏನಾಗ್ತದೆ, ಈ ಟೈಗರ್ಗಳೆಲ್ಲ ಬಂದ್ಬಿಟ್ಟು ಓಡಾಡ್ಕೊಂಡಿರ್ತದೆ. ಯಾಕಂದರೆ ಅವ್ರ ಭಾಷೆನಲ್ಲಿ ಅದು ಏನು ಹೇಳ್ತಾ ಹೊಂದ್ಕೊಂಡು ಹೋಗ್ಬಿಡುತ್ತೆ. ಇವರು ಬಂದ್ಬಿಟ್ಟು ನಮಗೆ ಗೈಡು ಮತ್ತು ಪ್ಲಸ್ ಇವ್ರದ್ದು ಗಾಡಿ ತಗೊಂಡು ನಾವು ಗಾಡೀಲಿ ಇವ್ರದ್ದು ಸುತ್ತಾಡಿದ್ದು. ಇವ್ರದ್ದು ಅಷ್ಟು ಅಲ್ಲೆಲ್ಲ ಇದು ಚಾರ್ಜು ಈ ಥರ ನಾವು ಹೇಳಿಲ್ವ, 22 ರೂಪಾಯಿ 50 ಪೈಸೆನೇ ಇತ್ತು ನಾವು ಹೋದಾಗ. 1 ರೂಪಾಯಿ ಇಲ್ಲಿ ಅವ್ರದ್ದು 1 ರೂಪಾಯಿ, ನಮ್ಮದು 22 ರೂಪಾಯಿ 50 ಪೈಸೆ. ಅಲ್ಲಿದೆ 500 ರೂಪಾಯಿ ಟಿಕೆಟ್ ಇತ್ತು. ನಾವಲ್ಲೇ ಉಳ್ಕೊಂಡು ಅವತ್ತು ಟೈಗರ್ ಪಾರ್ಕೆಲ್ಲ ನೋಡಿಕೊಂಡು ಟೈಗರ್ ಪಾರ್ಕಲ್ಲಿ ಒಳ್ಳೆ ಸುತ್ತಾಡ್ಕೊಂಡು ಆಮೇಲೆ ಬೇರೆನೂ ಎಲ್ಲ ಸೈಡ್ ಸೀನ್ಗಳು ಹೋಗಿದ್ದೋ. ಇಲ್ಲಿ ತುಂಬ ವೀಡಿಯೋ ಉದ್ದಾಗ್ತದೆ ಅಂತೇಳಿ ಇವತ್ತು ಬರೀ ಟೈಗರ್ ಪಾರ್ಕ್ಸ್ದು ಒಂದು ಮಾತ್ರ ಹಾಕಿದ್ದೀನಿ. ಟೈಗರ್ ಪಾರ್ಕಲ್ಲಿ ಬಂದ್ಬಿಟ್ಟು ತುಂಬ ಎಲ್ಲ ದೇಶದವರು ಇದ್ದಾರೆ. ಕರ್ನಾಟಕದವ್ರು ಇದ್ದಾರೆ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲವರು ಇದ್ದಾರೆ. ಇಲ್ಲಿ ಬ್ಯಾಂಕಾಕು ಬಂದ್ಬಿಟ್ಟು ಒಂದ್ಸರಿ ತುಂಬ ರಾಜರ ಆಡಳಿತ ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದೆ. ರಾಜರ ಆಡಳಿತ ತುಂಬ ಅನ್ಯೋನ್ಯವಾಗಿ ಜನ ಟೂರಿಸ್ಟ್ನ ತುಂಬ ಅಪ್ಲೈಸ್ ಮಾಡ್ತಾರೆ. ತುಂಬ ಇದು ನೋಡಲಿಕ್ಕೆ ಒಂದ್ಸರಿ ಲೈಫಲ್ಲಿ ಒಂದು ಸರಿ ನೋಡ್ಬೇಕು ನೋಡಿ. ಮಕ್ಕಳನ್ನೆಲ್ಲ ನೋಡಿ, ಈ ಥರ ಕೂರಿಸಿ ನೋಡಿ, ಈ ಥರ ಫೋಟೋ. ಮತ್ತು ಅದರೊಳಗಡೆ ಈ ಥರ ಅಂಗಡಿ ಇದೆ. ನಿಮಗೆ ಟೈಗರ್ದು ಏನೇ ಬೇಕಾದರೂ ಅಲ್ಲೇ ದೊಡ್ಡ ರೇಟ್ ಏನಿಲ್ಲ, ಸಾಧಾರಣ ರೇಟಲ್ಲಿದೆ, ಚೀಪಾಗಿ ವರ್ಕೌಟ್ ಆಗ್ತದೆ. ಆಮೇಲೆ ಈ ಟೈಗರ್ದು ಪ್ರತಿಯೊಂದು ಏನೇನು ಐಟಮ್ ಬೇಕು, ಟೈಗರ್ದು ಪ್ರತಿಯೊಂದು ಕೀ ಪಂಚ್ ಆಗಲಿ, ಅದಾಗಲಿ, ಬಟ್ಟೆ ಆಗಲಿ, ಟೈಗರ್ದು ಇದಾಗಲಿ, ಟೈಗರ್ದು ಗೊಂಬೆ ಆಗಲಿ, ಪ್ರತಿಯೊಂದು ಅಲ್ಲಿ ಸಿಗ್ತದೆ. ಅಂಥ ದೊಡ್ಡ ರೇಟ್ ಏನಿಲ್ಲ, ನಾರ್ಮಲ್ ರೇಟಲ್ಲಿ ಇದೆ. ಅಂದರೂ ಇಲ್ಲಿಗೆ ಇಂಡಿಯಾದ ರೇಟಲ್ಲಿ ಏನು ಸಿಕ್ಕಲ್ಲ. ಅಂದರೂ ಅವ್ರ ರೇಟಿಗೆ ಕಂಪೇರ್ ಮಾಡಿದ್ರೆ ಅದೊಂದು ದೊಡ್ಡ ರೇಟ್ ಅನಿಸಲ್ಲ. ಅಂದರೂ ಸ್ವಲ್ಪ ನಮ್ಮ ಇಂಡಿಯಾದ ಲೆಕ್ಕ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ರೇಟು. ಇದ್ದದೆಲ್ಲ ನಾವು ಇಲ್ಲೇ ತಗೊಳ್ಳೋದು ಬೆಟ್ರು. ಯಾಕಂದರೆ ಅಲ್ಲಿಂದ ತಂದುಬಿಟ್ಟು ಸುಮ್ಮನೆ ಅದು ವೆಯ್ಟ್ ಜಾಸ್ತಿ ಆಗ್ಬಿಟ್ರೆ ಏರ್ಪೋರ್ಟಲ್ಲೂ ಪ್ರಾಬ್ಲಮ್, ಅಲ್ಲೂ ಸಿಗಾಬಿಟ್ಟು ದುಡ್ಡು ಕೊಡಬೇಕು. ಇದು ಏನಂದರೆ ಲೈಫಲ್ಲಿ ಒಂದು ಸರಿ ಆದರೂ ಈ ಥರ ಎಲ್ಲ ನೋಡಬೇಕಾಗ್ತದೆ. ತುಂಬ ಕಮ್ಮಿ ಬಡ್ಜೆಟ್ ಇದ್ದರೂ ಹೋಗ್ಬೋದು. ನಾನು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ, ನೀವು ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಹೋದ್ರೂ, ತಿಂಗಳಿಗೆ ಇಷ್ಟಿಷ್ಟು ಅಂತ ಉಳಿಸ್ಕೊಂಡು ಹೋದ್ರೂ ಆ ದುಡ್ಡನ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡು ನೀವು ಚೀಟಿ ಮಾಡಿಕೊಂಡು ಎಲ್ಲ ಕಡೆಯೂ ಹೋಗ್ತೀರ. ಇದು ಅದೇ ಥರ ಇದನ್ನೂ ನೀವು ಸ್ವಲ್ಪ ಉಳಿಸ್ಕೊಂಡು ಒಂದು ಟ್ರಿಪ್ ಮಾಡ್ಬೋದು. ಟ್ರಿಪ್ಪಿಗೆ ಏನೋ ಅಂಥದ್ದು ಜಾಸ್ತಿ ದುಡ್ಡೇನು ಬರೋಲ್ಲ, ಭಾಳ ಕಮ್ಮಿ ದುಡ್ಡಲ್ಲೇ ನೀವು ಎಲ್ಲ ದೇಶನೂ ನೋಡ್ಬೋದು. ಇವಾಗ ಬಂದ್ಬಿಟ್ಟು ನಾನು ಈ ಫಸ್ಟ್ ವೀಡಿಯೋ ಹಾಕೋ ಟೈಮಲ್ಲಿ ಹೇಳಿದೆ ನಾನು 17,000 ರೂಪಾಯಿ ಇತ್ತು ಅಂತ. 17,000 ರೂಪಾಯಿ 17,500 ರೂಪಾಯಿ ಅಪ್ ಆ್ಯಂಡ್ ಡೌನ್ ಇದೆ ಅಂತ. ಮತ್ತು ವೀಸಾನೂ ಫ್ರೀ ಮಾಡಿದ್ದಾರೆ, ವೀಸಾನೂ ಫ್ರೀ ಇದೆ. ಒಂದ್ಸರಿ ನೋಡಬೇಕಾಗಿರೋ ಜಾಗನೇ ಇದು ಬ್ಯಾಂಕಾಕು.
ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸಿಟಿ. ಎಲ್ಲ ಬುದ್ಧನ ಕಲ್ಚರ್, ಇಲ್ಲಿ ಬುದ್ಧನ ಕಲ್ಚರ್ ಆಗಿದ್ದರಿಂದ ಬ್ಯಾಂಕಾಕಲ್ಲಿ ಪ್ರತಿಯೊಂದು ಫುಡ್ ಆಗಲಿ ಎಂಥದ್ದಾಗಲಿ ನಮಗೆ ಏನು ಸೆಟ್ ಅಂತೇನಿಲ್ಲ. ಮತ್ತು ಈ ಗೂಡೆಲ್ಲ ಎಲ್ಲೇ ಒಂದು ಇದನ್ನೊಂದನ್ನ ಹೊರಗಡೆ ಇರೋದನ್ನ ಇಲ್ಲಿ ತಂದಾಗ ಇದನ್ನ ಒಳಗಡೆ ತಗೊಂಡು ಹೋಗ್ತಾರೆ. ಕೆಲವೊಂದು ಗಲಾಟೆ ಮಾಡೋದನ್ನ ಒಂದೊಂದೇ ಬಿಟ್ಟಿದ್ದಾರೆ, ಇಲ್ಲಾಂದರೆ ಎರಡು ಜೊತೆ ಇದೆ. ಈ ಥರ ತುಂಬ ಟೈಗರ್ಗಳನ್ನ ತುಂಬ ಗೂಡು ಒಳಗಡೆ ಹಾಕಿದ್ದಾರೆ. ಈ ಥರ ತುಂಬ ಗೂಡು ಇದೆ, ತುಂಬ ಗೂಡಲ್ಲಿ ತುಂಬ ಸಖತ್ತಾಗಿದೆ. ನೋಡಿ ಹೆಂಗಿದೆ ಒಂದೊಂದು, ನೋಡಿದ್ರೇ ನಮಗೆ ಅದ್ರದ್ದು ಮೂಮೆಂಟ್ ನೋಡಿದ್ರೆ ಭಯ ಆಗ್ತದೆ. ನೋಡಿ ಎಲ್ಲ ಮಲಗಿದೆ. ಇದು ಇಷ್ಟೊಂದು ಸಖತ್ತಾಗಿ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ನಾವು 500 ರೂಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಇದೆ. 500 ರೂಪೀಸ್ ಕೊಟ್ರೇನು ನಮಗೇನು ಮೋಸ ಇಲ್ಲ ಇದರಲ್ಲಿ, ನಾವು ಅದನ್ನ ನೋಡಬೇಕಾಗಿರೋದೇ. ಮತ್ತು ಈ ಥರ ಇವ್ರದ್ದು ಝೂ ಅದರಲ್ಲಿ ಇದರಲ್ಲೆಲ್ಲ ನಮ್ಮದು ಎಲ್ಲೂ ಈ ಥರ ಇಷ್ಟ ಹತ್ರಿಂದ ನಾವು ಟೈಗರ್ನ ನೋಡೋಕ್ಕೆ ಚಾನ್ಸು ಸಿಗೋಲ್ಲ. ಟೈಗರ್ನ ಇಷ್ಟ ಹತ್ರಿಂದ ನಾವು ಮುಟ್ಟೋಕ್ಕೂ ಆಗಲ್ಲ. ಭಯಂಕರ ಡೇಂಜರ್ ಟೈಗರ್ ಅನ್ನೋದು ಭಾಳ ತುಂಬ ಡೇಂಜರ್ ಪ್ರಾಣಿ ಇದು. ಇದರಿಂದ ಏನಾಗ್ತದೆ ಏನು ನಾವು ನೆನೆಸ್ಕೊಂಡಂಗನಲ್ಲ, ಅದು ಯಾವ ಟೈಮಲ್ಲಿ ವೈಲೆಂಟ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇದು ಸುಮ್ಮನೆ ಕೂತಿರ್ತದೆ, ಯಾವ ಟೈಮಲ್ಲಿ ನಾವು ಅದನ್ನ ಹೇಳೋಕ್ಕಾಗಲ್ಲ ಏನು ಮಾಡ್ತದೆ ಅಂತೇಳಿ. ಮತ್ತು ಇವೊಂದು ಏನು ಅಂದರೆ ಇವ್ರನ್ನ ಎಲ್ಲ ಬಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಅಷ್ಟೊಂದು ಕೇರ್ ತಗೊಂಡು ಸಾಕ್ತಾರೆ. ಅದನ್ನ ಪ್ರತಿಯೊಬ್ಬರು ಒಂದಷ್ಟು ಗಲೀಜು ಹಾಕ್ಬಿಡಲ್ಲ. ಅದು ಕೆಳಗಡೆ ಭಾಗ ಆಗಲಿ ತೊಳಿತಾ ಇರ್ತಾರೆ. ಒಂದನೇ ಇವಾಗ ಗಂಟೆಗಟ್ಟಲೆ ಚೇಂಜ್ ಮಾಡ್ತಾ ಇದ್ದಾಗ ಇದನ್ನ ಆ ಕಡೆ ಈ ಕಡೆ ತಗೊಂಡು ಹೋಗುವಾಗ ಇನ್ನೊಂದು ಚೇಂಜ್ ಮಾಡ್ತಾರೆ, ಇನ್ನೊಂದು ಚೇಂಜ್ ಮಾಡ್ತಾರೆ. ಗೂಡು ಚೇಂಜ್ ಮಾಡಿ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಶಿಫ್ಟ್ ಮಾಡಿ ಇಲ್ಲಿ ಕ್ಲೀನ್ ಮಾಡಿ ಅದನ್ನ ಕ್ಲೀನ್ ಮಾಡೋಕ್ಕಂತ ಒಬ್ಬರು ಇರ್ತಾರೆ. ಮತ್ತು ನೋಡಿದ್ರೆ ನೋಡಿ ಎಂಥ ಭಯಾನಕವಾಗಿದೆ. ನೋಡಿ ನಾವು ಇದನ್ನೆಲ್ಲ ಮುಟ್ಬೋದು ಅಂದರೆ ಕನಸಲ್ಲೂ ನೆನೆಸ್ಕೊಳಕ್ಕಾಗಲ್ಲ, ಆ ಥರ ಹುಲಿಗಳು. ಇದು ತುಂಬ ನಮ್ಮ ಪಿಕ್ಚರಲ್ಲೆಲ್ಲ ನೀವು ನೋಡಿರ್ತೀರ, ಹುಲಿಗಳೊಟ್ಟಿಗೆಲ್ಲ ಇವೆಲ್ಲ ಇದೇ ಥರ ಹುಲಿಗಳು. ಯಾಕಂದರೆ ಈ ಹುಲಿನೆಲ್ಲ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ, ಅದರಿಂದ ಅದು ಹುಲಿ ಏನೂ ಮಾಡಲ್ಲ. ಇದರ ಹಿಂಭಾಗದಲ್ಲಿ ಅವ್ರ ಕಡೆಯವರು ಇದ್ದೇ ಇರ್ತಾರೆ ಎಲ್ಲದಲ್ಲೂ. ನೋಡಿ ಇದು ಫುಲ್ಲು ಪಾರ್ಕ್, ದೊಡ್ಡ ಒಂದು ಜಾಗ ಇದು. ಇದ್ರ ಒಳಗಡೆ ಹೋದರೆ ನೀವು ಒಂದು ಅರ್ಧ ದಿನ ಬೇಕು ಎಲ್ಲ ಸುತ್ತಾಡಿ ನೋಡ್ಕೊಂಬರೋದಲ್ಲಿ, ಅಷ್ಟು ಚೆನ್ನಾಗೂ ಇದೆ, ಅಷ್ಟೊಂದು ಇದು ಇದೆ. ನೋಡಿ ಇಲ್ಲಿ ಇವರು ಪ್ರತಿಯೊಬ್ಬರೂ ಈ ಚಿರತೆನ ಇಲ್ಲ, ಬರೀ ಹುಲಿ ಮಾತ್ರ, ಹುಲಿ ಪಾರ್ಕನು ಬರೀ ಹುಲಿ ಮಾತ್ರ ಒಂದೇ ಇರೋದು, ಹುಲಿನೇ ಇರೋದು. ಎಲ್ಲ ಬಂದ್ಬಿಟ್ಟು ನೋಡಿ ಎಲ್ಲ ಯಾವ ಥರ ಟ್ರೈನ್ ಏನು ಹೇಳ್ತಾನೆ ಅದನ್ನ ಅದೇ ಥರ ಮಾಡ್ತಾರೆ. ಮತ್ತು ಒಂದು ನಾವು ಈಗ ಗಲೀಜು ಅಂತ ಹೇಳೋಕ್ಕೇನಿಲ್ಲ, ಎಲ್ಲ ನೀಟಾಗಿ ಕ್ಲೀನಾಗಿ ಅಷ್ಟೊಂದು ಸ್ವಚ್ಛವಾಗಿ ಇಟ್ಟಿದ್ದಾರೆ. ಪ್ರತಿ ಜಾಗದಲ್ಲೂ ಅದರ ಸ್ವಚ್ಛತೆಯನ್ನು ಅಷ್ಟೊಂದು ಕ್ಲೀನಾಗಿ ಕಾಪಾಡಿದ್ದಾರೆ. ಪಬ್ಲಿಕ್ ಬರೋದು ಚಪ್ಪಲಿ ಹಾಕದೆ ಎಲ್ಲರೂ ಬರಬೇಕು, ಆ ಸ್ವಚ್ಛತೆನ ಅಷ್ಟೊಂದು ಕ್ಲೀನಾಗಿ ಕಾಪಾಡಬೇಕಾಗುತ್ತದೆ. ಮತ್ತು ಎಷ್ಟೊಂದು ಜನ ನೋಡಿ ಇವರೆಲ್ಲ ಬಂದ್ಬಿಟ್ಟು ನೋಡಿ ಭಾಳ ಚೆನ್ನಾಗಿ ಅಷ್ಟೊಂದು ನೀಟ್ನೆಸ್ಸು, ಕ್ಲೀನು ಮತ್ತು ಸ್ವಸ್ಥವಾಗಿ ನೋಡಿ ಅದು ಎಷ್ಟೊಂದು ಅನ್ಯೋನ್ಯತೆಯಾಗಿದೆ ಅಂತ ನೋಡಿ. ನೋಡಿ ಯಾರೋ ಬಂದು ಮುಟ್ಟಿದ್ರು ಅದಕ್ಕೆ, ಯಾಕಂದರೆ ಜನ ಮುಟ್ಟಿ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೆ ಜನ ಎಲ್ಲ ಮುಟ್ಟಿದ್ರು ಏನೋ ಮಾಡಲ್ಲ ಅದು ನೋಡಿ ಸ್ಮೆಲ್ ಚೇಂಜ್ ಆಗೋದಾಗ ಯಾರಂತ ನೋಡ್ತದೆ ಅದು ಅಷ್ಟೇ. ಆವಾಗ ಸುಮ್ಮನೆ ಒಂದು ಆ ಕಡೆ ಈ ಕಡೆ ತಿರುಗಿದಾಗ ಅದಕ್ಕೆ ಭಯ, ಅದಕ್ಕೆ ಇವ್ರನ್ನ ಏನು ಮಾಡಿಬಿಡ್ತದಂತ. ಮತ್ತು ಭಾಳ ಈ ಸೈಡಲ್ಲೊಂದು ಆ ಸೈಡಲ್ಲೊಂದು ಒಂದೊಂದು ಗೂಡಲ್ಲಿ ಈ ಥರದ್ದು ಎರಡು ಇದೆ. ಜನಗಳಿಗೆ ಅವ್ರದ್ದು ಇಷ್ಟ ಪ್ರಕಾರ ಅವ್ರಿಗೆ ಯಾವುದು ಇಷ್ಟ ಆಗ್ತದೆ, ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣದು ಬೇಕಾದ್ರೆ ಸಣ್ಣದು, ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ಮು, ಯಾವ ಟೈಗರ್ ಒಟ್ಟಿಗೆ ಬೇಕಾದ್ರೂ ಎತ್ತು ಫೋಟೋ ಗಿಟ ತೆಗಿಬೋದು. ಮತ್ತು ನಿಮಗೆ ಧೈರ್ಯ ಇದ್ದರೆ ಹೋಗಿ, ನಾನೀಗ ಅದರೊಟ್ಟಿಗೆ ಮಲ್ಕೊಂಡೆಲ್ಲ ಫೋಟೋ ತೆಗೆದಿದ್ದೆ. ಅಂದರೂ ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ ನೀವು ಅವ್ರನ್ನೊಟ್ಟಿಗೆ ಹೇಳಿದ್ರೆ ಅವ್ರು ಅದಕ್ಕೆ ತಕ್ಕಂತೆ ಅದನ್ನ ಇದು ಮಾಡ್ಕೊಡ್ತಾರೆ ಅವರು. ಮತ್ತು ಇನ್ನೊಂದು ಅಂದರೆ ಇದು ಬಂದ್ಬಿಟ್ಟು ಟೈಗರ್ನ ಈ ಥರ ನಾವು ಎಲ್ಲೂ ಮುಟ್ಟಿ ಈ ಥರ ಇದು ಮಾಡೋಕ್ಕಾಗಲ್ಲ. ನಾವು ಎಲ್ಲೇ ನಮ್ಮ ಯಾವುದೇ ಈ ಥರ ಬ್ಯಾಂಕಾಕ್ ಥರ ನಾನು ಎಲ್ಲೂ ನೋಡಲಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲೂ ನನಗಂತೂ ಎಲ್ಲೂ ಇಲ್ಲ, ನಾವು ತುಂಬ ದೂರದಿಂದ ನೋಡೋದು. ಇದನ್ನ ಮುಟ್ಟಿ ನಾವು ಅದನ್ನ ಫೀಲ್ ಮಾಡ್ಬೋದು ಯಾವ ಥರ ಇದೆ ಟೈಗರ್ ಅನ್ನೋದು ಅಂತ. ಸಣ್ಣ ಮಕ್ಕಳೆಲ್ಲ ಅದ್ರೊಟ್ಟಿಗೆ ಕೂತ್ಕೊಂಡು ಫೋಟೋ ತಗೊಂಡು ಜೊತೇಲಿ ಇದ್ಕೊಂಡು ಆವಾಗ ಈ ಥರ ಎಲ್ಲ ನೋಡಿಕೊಂಡು ನಮಗೂ ಒಂಥರ ಖುಷಿ ಆಗ್ತದೆ, ಸಖತ್ತಾಗಿದೆ ಅಲ್ಲಪ್ಪ ಅಂತ.
ಮತ್ತು ಹೋಗಿದ್ದಕ್ಕೂ ನಾವು ಇದೆಲ್ಲ ನೋಡೋದ್ರಿಂದ ನಮಗೂ ಒಂಥರ ಫೀಲ್ ಆಗ್ತದೆ, ಹುಲಿನ ಮುಟ್ಬೋಲ್ಲ ಅಂತ. ಹುಲಿ ಬಂದ್ಬಿಟ್ಟು ಏನಾದರೂ ಹುಲಿ ಅಂದರೂ ಆ ಹುಲಿ ಅದರ ಗಂಭೀರತೆಗೆ ಹೆಸರುವಾಸಿ ಆದದ್ದು ಪ್ರಾಣಿ ಇದು. ಎಷ್ಟು ಚೆನ್ನಾಗಿದೆ, ಅಷ್ಟೊಂದು ಸ್ವಸ್ಥವಾಗಿ ನೋಡೋಕ್ಕೂ ಚೆನ್ನಾಗಿದೆ, ಅಷ್ಟು ಸ್ಮೂತು. ನಮ್ಮದು ನಾವು ನಮ್ಮ ಮನೆಯಲ್ಲಿ ಬೆಕ್ಕನ ಬಿಡ್ತೀವಲ್ಲ ಅದೇ ಫೀಲ್ ಆಗ್ತದೆ. ಮಾತ್ರ ಅದು ಕೈಯೆಲ್ಲ ಬಂದ್ಬಿಟ್ಟು ಸರಿಯಾಗಿ ನಮ್ಮದು ಎಷ್ಟು ನಮ್ಮದು ಅಷ್ಟು ಸ್ಟ್ರಾಂಗ್ ಇದು ಬಂದ್ಬಿಟ್ಟು. ಇನ್ನು ಭಾಳ ಇದರಿಂದ ಕೇರ್ ತಗೊಂಡು ಮಾಡೋಕ್ಕೂ ನಾವು ಇದೇ ಥರ ಇಲ್ಲಿ ಮುಟ್ಟಿದ್ದೀವಿ ಅಂದ್ಬಿಟ್ಟು ಇದೇ ಥರ ಬೇರೆ ಎಲ್ಲಾದರೂ ಬಂದು ನಾವು ಇನ್ನು ಹುಲಿನ ಸಾಮಾನ್ಯವಾಗಿ ನೋಡಬಾರ್ದು. ಹುಲಿ ಭಾಳ ಡೇಂಜರ್ ಇರುವ ಅನಿಮಲ್ಸು. ಇದನ್ನ ಯಾವುದೇ ಕಾರಣಕ್ಕೂ ಇದ್ರ ಹತ್ರಕ್ಕೂ ಹೋಗ್ಬಾರ್ದು, ಇದ್ರ ಹತ್ರನೂ ಇರಬಾರ್ದು. ಇದು ಯಾವತ್ತೂ ಇದ್ರೂ ಡೇಂಜರೇನೆ ಇದು. ಯಾಕಂದರೆ ಇವರು ಸಣ್ಣ ಮಗುವಿಂದ ಹುಟ್ಟಿ ಕೈಯಲ್ಲಿ ಎತ್ತಿ ಹಾಲು ಕೊಟ್ಟು ಬೆಳೆಸಿದ್ರಿಂದ ಮಾತ್ರ ಇದು ಈ ರೀತಿಯಲ್ಲಿ ಇದು ಈ ಥರ ಹೊಂದ್ಕೊಂಡು ಹೋಗಿದೆ. ಇಲ್ಲಾಂದರೆ ಹುಲಿ ಯಾವುದೇ ಕಾರಣಕ್ಕೂ ಹುಲಿ ಇಷ್ಟು ಹೋಗೋದೇ ಇಲ್ಲ. ಸಣ್ಣ ಮರೆಯಿಂದ ಹುಟ್ಟಿದಾಗಿಂದ ಇವರು ಆ ಕಡೆ ಅದನ್ನ ಎತ್ತಿ ಆಡಿಸಿದ್ದಾರೆ. ತಾಯಿಗೆಲ್ಲ ಗೊತ್ತಾಗ್ತದೆ ನಮ್ಮವರ ಅಂತೇಳಿ. ಅದರಿಂದ ಅದು ಏನಾಗ್ತದೆ, ಏನು ಮಾಡೋದು ನೋಡಿದ್ರು, ಏನು ಮಾಡಿದ್ರೆ ಅದು ಏನು ಮಾಡಲ್ಲ. ಇದು ಎಲ್ಲದರಲ್ಲೂ ಎಲ್ಲ ಥರ ಹುಲಿ ಇದೆ. ಅದೆಲ್ಲ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಇದೆ, ಇದು ಸ್ವಲ್ಪ ಆ್ಯಕ್ಟಿವ್ ಚೆನ್ನಾಗಿದೆ. ಅದಕ್ಕೆ ನಾವು ಇದ್ರದ್ದು ಫೋಟೋ ತಗೊಳ್ಳೋಣ ಅಂತ ಐಡಿಯಾ ಮಾಡೋದು. ನಮ್ಗೆ ಇಷ್ಟ ಬಂದಿದ್ದಂತ ಫೋಟೋ ತಗೋಬೋದು. ದೊಡ್ಡದು ಸಣ್ಣದು ಮರಿ ನೋಡಿ ಮಲ್ಕೊಳಕ್ಕೆ ಮಲ್ಕೊಳ್ತದೆ. ಕಾಲು ಚಳಿ ಆಗಬಾರ್ದು ಅಂತ ಅಲ್ಲಿಗೆ ಒಂದು ಟೇಬಲ್ ಥರ ಹಾಕ್ಬಿಟ್ಟು ಟೇಬಲ್ ಮೇಲೆ ಮಲಗಿಸಿರೋದು. ಅದನ್ನ ಸಿಮೆಂಟ್ ನೆಲದಲ್ಲಿ ಅದಕ್ಕೆ ಕಾಲು ಶೀತ ಆಗಬಾರ್ದು ಅಂತೇಳಿ ಅಷ್ಟು ಸಮೇತ ಕೇರ್ ತಗೊಂಡು ಇದನ್ನ ಸಾಕ್ತಾರೆ ಅವರು. ಮತ್ತು ಇದೇನಂದರೆ ಇದಕ್ಕೆಲ್ಲ ಈ ಒಂದು ಅಷ್ಟು ಟ್ರೈನ್ ಆದವ್ರನ್ನೇ ಇಟ್ಟಿದ್ದಾರೆ ಅವರು. ಯಾಕಂದರೆ ಇವರು ಹೇಳಿದ ತಕ್ಷಣ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಮತ್ತು ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿದೆ. ಎಲ್ಲ ಹುಡುಗರೇನೆ, ಸಣ್ಣ ಹುಡುಗರು ಎಲ್ಲ ಕೆಲಸದವರು ಎಲ್ಲ ಚೆನ್ನಾಗಿ ಅಷ್ಟೊಂದು ಅನ್ಯೋನ್ಯತವಾಗಿದೆ. ನಂದೊಂದು ಸಣ್ಣ ವಿಡಿಯೋ ನಿಮಗೆ ಖುಷಿಯಾಗಿರ್ಬೋದು ಅಂತ ತಿಳ್ಕೊತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡಿ ಬ್ರೋ ಅಂತೇಳಿ ನಮ್ಮದು ಚಾನಲು, ಡಿ ಬ್ರೋ JJ ಅಂತೇಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನು ಒತ್ತೋದನ್ನ ಮರಿಬೇಡಿ. ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.